ಈಗಾಗಲೇ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾತಿ ಪ್ರಮಾಣ ಪತ್ರ ಸಮಸ್ಯೆ ಇಡೀ ಮಾಧ್ಯಮಗಳ ಮುಖಾಂತರ ಇಡೀ ಕರ್ನಾಟಕಕ್ಕೆ ಗೊತ್ತಾದ ವಿಷಯ. ಈ ಸಮಸ್ಯೆ ಎಲ್ಲಿವರೆಗೆ ಅಂತ ಹೇಳಿದರೆ, ಇಡೀ ಕರ್ನಾಟಕದಲ್ಲಿ 31 ಜಿಲ್ಲೆಗಳಲ್ಲಿ 29 ಜಿಲ್ಲೆಯಲ್ಲಿ ಕಾನೂನು ಒಂದಂತಾದರೆ 2 ಜಿಲ್ಲೆಯಾದಂಥ ಹಾಗೂ ಅವಿಭಾಜ್ಯ ಜಿಲ್ಲೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಒಂದು ಕಾನೂನಾಗಿದೆ. ಈ ಸಮಸ್ಯೆ ಬಗ್ಗೆ ತುಂಬ ಮಾಧ್ಯಮಗಳು ವರದಿ ಮಾಡಿದ ಸಂದರ್ಭದಲ್ಲಿ ಕೂಡ ಈಗಾಗಲೇ ನಿನ್ನೆ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ರಾಮಪ್ಪನವರು ಉಡುಪಿ ಜಿಲ್ಲಾ ಪ್ರವಾಸವನ್ನು ಹಮ್ಮಿಕೊಂಡಿದ್ದರು 3 ದಿವಸಗಳ ಕಾಲ. ಆದರೆ ಕೆಲವಾರು ಕಾರಣಾಂತರಗಳಿಂದ ಅವರು ಪ್ರವಾಸವನ್ನು ರದ್ದುಗೊಳಿಸಿದ್ದು. ಇದರ ಅಂಗವಾಗಿ ನಿನ್ನೆ ನಾವು ಕುಮಾರಕೃಪಾ ಬೆಂಗಳೂರಿನಲ್ಲಿ ಮಾನ್ಯ ಅಧ್ಯಕ್ಷರನ್ನು ಭೇಟಿ ಮಾಡಿ ಈ ಜಿಲ್ಲಾ 2 ಜಿಲ್ಲೆಯಲ್ಲಿ ಆಗುವಂಥ ಸಮಸ್ಯೆಯನ್ನು ಸಂಪೂರ್ಣ 2 ಗಂಟೆಗಳ ಕಾಲ ಅವರೊಟ್ಟಿಗೆ ಚರ್ಚೆಯನ್ನು ಮಾಡಿದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಜಾತಿ ಪ್ರಮಾಣ ಪತ್ರ ನೀಡ್ತಿಲ್ಲ. ನಮಗೆ ಸುಮಾರು 8 ವರ್ಷಗಳಿಂದ ಭೋವಿ ಜನಾಂಗದವರಿಗೆ ಜಾತಿ ಪ್ರಮಾಣ ಪತ್ರ ನೀಡ್ತಿಲ್ಲ. ಈ ಸಮಸ್ಯೆ ಎಲ್ಲಿಯ ಮಟ್ಟಿಗೆ ಅಂತ ಕೇಳಿದರೆ, ತಂದೆಗೆ ಕೊಟ್ಟು ಮಕ್ಕಳಿಗೆ ಕೊಡದೇ ಇರೋದು, ಮಕ್ಕಳಿಗೆ ಕೊಟ್ಟು ತಂದೆ ಕೊಡದಿರೋದು. ಈಗ ಟೆಕ್ನಿಕಲ್ ಕಾರಣ ಅಂತ ಹೇಳಿದರೆ, ಮುಂಚೆ ತಂದೆ ಕೊಟ್ಟು ವಲಸೆ ಪ್ರಮಾಣ ಪತ್ರ ತನ್ನಿ ಅಂತ ಹೇಳ್ತಾರೆ. ಈ ವಲಸೆ ಪ್ರಮಾಣ ಪತ್ರ ಕಡ್ಡಾಯ ಅಂತೇಳಿ ಅಧಿಕಾರಿಗೆ ಹೇಳಲಿಕ್ಕೆ, ಅಧಿಕಾರಿಗಳಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ಸರ್ಕಾರ ಆಗಲಿ ಇಲಾಖೆಗಳು ಕೊಡಲಿಲ್ಲ. ಯಾಕಂತ ಹೇಳಿದರೆ, ಅಧಿಕಾರಿಗಳು ಹೇಳಿದ ಕೂಡಲೇ ನಾನು ಮುಖ್ಯಮಂತ್ರಿಗಳ ಹತ್ರ ಮತ್ತು ಉಪಮುಖ್ಯಮಂತ್ರಿಗಳ ಹತ್ರ, ಕಂದಾಯ ಸಚಿವರ ಹತ್ರ ಭೇಟಿಯ ಸಮಯದಲ್ಲಿ ಅವ್ರು ಹೇಳೋದು ಒಂದೇ ಪ್ರಶ್ನೆ: ನಿಮಗೆ ಯಾರು ವಲಸೆ ಪ್ರಮಾಣ ಪತ್ರ ಕಡ್ಡಾಯ ಅಂತ ಹೇಳಿದ ಮೇಲೆ ನೀವು ಅಲ್ಲಿಂದ ನಾವು ಕೊಟ್ಟ ಪ್ರತಿಯನ್ನು ತಗೊಂಡು ಬನ್ನಿ ಅಂತ ಕೇಳ್ತಾರೆ. ಅದೇ ಅಧಿಕಾರಿಗಳ ಹತ್ರ ಕೇಳುವಾಗ ಆ ಮಾಹಿತಿ ಯಾವುದಿಲ್ಲ ಅವ್ರ ಹತ್ರ. ಖಾಲಿ ಬಾಯಿ ಮಾತಿಗೆ ನಮ್ಮೊಟ್ಟಿಗೆ ಚರ್ಚೆ ಮಾಡ್ತಾರವೇನೋ ಬಿಟ್ಟರೆ ದಾಖಲೆ ರೂಪದಲ್ಲಿ ಯಾವುದೇ ದಾಖಲೆಯನ್ನು ಕೊಡ್ತಾರೆ. ಆದರೆ ನಾನು ಹೇಳೋದೇನಂತ ಹೇಳಿದರೆ, ಈ ಕರ್ನಾಟಕದಲ್ಲಿ 31 ಜಿಲ್ಲೆಯಲ್ಲಿ ಕಾನೂನು ಒಂದಂತೆ ಇರುವಾಗ ಸರ್ಕಾರ ಹೊರಡಿಸಬೇಕಂತ ಹೇಳಿದರೆ, ಈ 2 ಜಿಲ್ಲೆಗಳಲ್ಲಿ ಏನು ಸಮಸ್ಯೆ ಅಧಿಕಾರಿಗಳೇ ಸಮಸ್ಯೆ ನಿರ್ವಹಣೆ ಮಾಡಿದ್ದ, ಇಲ್ಲ ಸರ್ಕಾರದಿಂದ ಏನಾದರೂ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಕೊಡಬಾರ್ದು ಅಂತೇಳಿ ಇಷ್ಟವರೆಗೆ ಕ್ಲಾರಿಫಿಕೇಷನ್ ಇಲ್ಲ. ಈಗ ಏನಂತ ಹೇಳಿದರೆ, ಈಗ ತಂದೆ ಕೊಟ್ಟಿದ್ದಾರೆ, ತಂದೆ ಕೊಟ್ಟು ಮಕ್ಕಳಿಗೆ ಜಾತಿ ಪ್ರಮಾಣ ಅಪ್ಲೈ ಮಾಡಲಿಕ್ಕಂತ ಹೋದಂಥ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಒಂದೇ ರೀತಿ ಕಾರಣ ಕೊಡೋದಿಲ್ಲ ಅವರು. ಒಂದು ಜಿಲ್ಲೆ ಸರಿ ಇಲ್ಲಿ ಹೇಳ್ತಾರೆ, ವಲಸೆ ಸರಿ ಇಲ್ಲಿ ಹೇಳ್ತಾರೆ, ನೀವು ಆ ತಾಲೂಕು ಸರಿ ಇಲ್ಲಿ ಹೇಳ್ತಾರೆ. ಒಂದು ಮನೆಯಲ್ಲಿ 4 ಜನ ಇದ್ದ ಅಂತ ಮೇಲೆ ತಂದೆ ಕೊಟ್ಟ ಮೇಲೆ 3 ಮಕ್ಕಳಿಗೆ ಕೊಡಲೇಬೇಕು. 3 ಮಕ್ಕಳಿಗೆ ಕೂಡ ಇವರು ಯಾವ ರೀತಿ ಅಧಿಕಾರಿಗಳು ಕೊಡ್ತಾರೆ ಅಂತ ಹೇಳಿದರೆ, ಒಬ್ಬೊಬ್ಬರಿಗೆ ಒಂದು ಮಗುವಿಗೆ ಜಿಲ್ಲೆ ಸರಿ ಇಲ್ಲ ಅಂತ ಹೇಳಿದರೆ, ಒಂದು ಮಗುವಿಗೆ ವಲಸೆ ಪ್ರಮಾಣ ಇಲ್ಲ ಅಂತೇಳಿ. ಯಾಕೆಂದರೆ ಆ ಮಗು ಆ ತಂದೆ ಹುಟ್ಟಿದ ಮಗು ಅಂತ ಆದ ಮೇಲೆ ತಂದೆ ಕೊಟ್ಟ ಮೇಲೆ ಮಕ್ಕಳಿಗೆ ಕೊಡಲೇಬೇಕು. ಇನ್ನೊಂದು ಅಧಿಕಾರಿಗಳು ಯಾವ ರೀತಿ ಅಂತೇಳಿ ತಂದೆಗೆ ಕೊಡೋದೇ ಇಲ್ಲ ಜಾತಿ ಪ್ರಮಾಣ ಪತ್ರ, ಮಕ್ಕಳಿಗೆ ಕೊಟ್ಟು ಬಿಟ್ಟಿದ್ದಾರೆ. ನೀವು ತಂದೆಗೆ ಕೊಡದೆ ಮಕ್ಕಳಿಗೆ ಯಾವ ರೀತಿ ಕೊಟ್ಟು ಜಾತಿ ಪ್ರಮಾಣ ಪತ್ರ? ಮತ್ತು ಸುಮಾರು ಕಾರಣಗಳಿದೆ. ಮತ್ತೊಂದು ಏನಂತ ಹೇಳಿದರೆ, ಕೊಟ್ಟಿರ್ತಾರೆ ಈಗ ಆಲ್ರೆಡಿ ಮಕ್ಕಳು ಈ CET ಎಕ್ಸಾಮ್ ಬರೆಯುವ ಸಂದರ್ಭದಲ್ಲಾಗಲಿ, ಎಕ್ಸಾಮ್ ಸಂದರ್ಭದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಹೋದಂಥ ಸಂದರ್ಭ ಕಚೇರಿಗಳಿಗೆ ಇವರೇ RD ನಂಬರ್ ಚೇಂಜ್ ಮಾಡಿಬಿಡೋದು, ಪ್ರವರ್ಗದಲ್ಲಿ ಪರಿಶಿಷ್ಟ ಜಾತಿಯಲ್ಲಿದ್ದ ಪ್ರವರ್ಗ ಮಾಡೋದು, ಪ್ರವರ್ಗ ಇದ್ದದನ್ನು ಕ್ಯಾನ್ಸಲ್ ಮಾಡೋದು. ಅಧಿಕಾರಿಗಳೇ ಇದನ್ನು ಗೊಂದಲ ಮಾಡ್ತಿದ್ರು ಉಡುಪಿ ಜಿಲ್ಲೆಯಲ್ಲಿ. ಯಾಕಂತ ಹೇಳಿದರೆ, ಮಕ್ಕಳಿಗಂತ ಈಗ ತುಂಬ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಜನ ಎಜುಕೇಷನ್ ಕಾಲೇಜನ್ನು ನಿಲ್ಲಿಸುವಂಥ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದರೆ, ಭೋವಿ ಜನಾಂಗ ಅಂತ ಹೇಳಿದ ಮೇಲೆ ಕಲ್ಲಿನ ಕೆಲಸ ಮಾಡುವ, ಆ ಕಲ್ಲಿನ ಕೆಲಸ ಈಗ ನಿಮ್ಗೆ ಗೊತ್ತುಂಟು, ಗಣಿಗಾರಿಕೆಗಳು ಯಾವ ರೀತಿ ರೈಡ್ ಮಾಡ್ತಿದ್ದಾರೆ, ನಿಲ್ಲಿಸ್ತಾರೆ ಅಂತೇಳಿ. ಉದ್ಯೋಗ ಇಲ್ಲದಂಥ ಸಂದರ್ಭದಲ್ಲಿ ಕೂಡ ಈ ಮಕ್ಕಳಿಗೆ SLC ತನಕ ಸರ್ಕಾರ ಸವಲತ್ತು ಕೊಡ್ತದೆ, ಮತ್ತೆ ಓದಬೇಕಂತೇಳಿ ಫೀಸ್ ಕಟ್ಟಬೇಕಾಗುತ್ತೆ. ಉನ್ನತ ಮಟ್ಟಕ್ಕೆ ಓದಲಿಕ್ಕೆ ಮಕ್ಕಳಿಗೆ ಆ ರೀತಿಯ ವ್ಯವಸ್ಥೆ ಇರುವುದಿಲ್ಲ, ಕುಟುಂಬದ ಬ್ಯಾಕ್ಗ್ರೌಂಡ್ ಕೂಡ ಸ್ವಲ್ಪ ಕಮ್ಮಿ ಇರ್ತದೆ. ಈ ಜಾತಿ ಪ್ರಮಾಣ ಪತ್ರ ಇದ್ದಂಥ ಸಂದರ್ಭದಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದು ಮಕ್ಕಳು ಮುಂದೆ ಒಳ್ಳೆ ವಿದ್ಯಾಭ್ಯಾಸ ನೋಡಬೇಕು. ಯಾಕಂತ ಹೇಳಿದರೆ, ಈಗ ನೀವು ಉದಾಹರಣೆ ನೋಡಿದರೆ, ಉಡುಪಿಯಲ್ಲಿ ನಾವು ಮೊನ್ನೆ ಸನ್ಮಾನ ಮಾಡುವಂಥ ಸಂದರ್ಭದಲ್ಲಿ 99% ತನಕ ಮಕ್ಕಳು ತೆಗೆದಿದ್ದಾರೆ. ನಮ್ಮದು ಪರಿಶಿಷ್ಟ ಜಾತಿಯಲ್ಲಿ ಇಷ್ಟು ವರ್ಷ ಕೂಡ 1950ರಿಂದ ಪರಿಶಿಷ್ಟ ಜಾತಿಯಲ್ಲೇ ಕೊಡ್ತಿದ್ದದ್ದು. ಆದರೆ ಈ 7-8 ವರ್ಷದಿಂದ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತೇಳಿ ಪರಿಶಿಷ್ಟ ಜಾತಿಯನ್ನು ನಿಲ್ಲಿಸಿದ್ದಾರೆ. ನಾನು ಹೇಳೋದಂತೆ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಹೇಳೋದಂತ ಹೇಳಿದರೆ, ನಿಮ್ಗೆ ಯಾವುದೇ ಗೊಂದಲ ಇದ್ದರೂ, ಯಾರು ನಿಮಗೆ ಆಬ್ಜೆಕ್ಷನ್ ಹಾಕಿದ್ದಾರೆ, ಈಗ ನಮ್ಮನ್ನು ಕುರಿತು ಸಿಟ್ಟಿಂಗಲ್ಲಿ ಕರೆಸಿ ಆ ಸಮಸ್ಯೆನೇ ಗೊಂದಲ ಮಾಡಬೇಕು. ಯಾಕಂತ ಹೇಳಿದರೆ, ಕಾನೂನಲ್ಲಿ ಎಲ್ರಿಗೂ ಕಾನೂನು ಉಂಟು. ಈಗ ನಾನು ಸುಪ್ರೀಂ ಕೋರ್ಟ್ ಆಲ್ರೆಡಿ ಹೈಕೋರ್ಟ್ಗೆ ಹಾಕಿದ್ದೇನೆ ಇದನ್ನು ರಿಟರ್ಜಿಯನ್ನು. ಹೈಕೋರ್ಟ್ನಲ್ಲಿ ನಾನು ಹೇಳೋದಂತ ಹೇಳಿದರೆ, ಅಧಿಕಾರಿಗಳ ಮಾನವಕದೊಮ್ಮೆ ಹಾಕಿದೆ. ಯಾಕಂತ ಹೇಳಿದರೆ, ಹೈಕೋರ್ಟ್ನಿಂದ ನೇರ ಆರ್ಡ್ರ್ ಉಂಟು ನಿಮಗೆ. ಯಾಕಂತ ಹೇಳಿದರೆ, ಭೋವಿ ಜನಾಂಗದವರಿಗೆ ಪರಿಶಿಷ್ಟ ಜಾತಿಯಲ್ಲಿ ಕೊಡಬೇಕು. ಭೋವಿ ಜನಾಂಗದ ಕೆಳಗೆ ಉಪಜಾತಿಗಳು ಬರ್ತದೆ, ಒಡ್ಡರ, ಕಲ್ಲು ಒಡ್ಡರ, ಮಣ್ಣು ಒಡ್ಡರ ಅಂತ. ಆ ಉಪಜಾತಿಯಲ್ಲಿ ನೀವು ಯಾವುದಂತ ಪರಿಶೀಲನೆ ಮಾಡಿಕೊಂಡು ಅವ್ರಿಗೆ ಕೊಡಬೇಕು. ನಿನ್ನೆ ಅಧ್ಯಕ್ಷರಲ್ಲಿ ಮಾತನಾಡಿದ ಕೂಡ ಅವರು ಅದೇ ಹೇಳ್ತಾರೆ, ನಿಮಗೆ ಅದು ಕೊಡಲೇಬೇಕು. ಯಾಕೆ ಅಧಿಕಾರಿಗಳು ಕೊಡ್ತಿಲ್ಲ? ಅಧಿಕಾರಿಗಳು ಅಲ್ಲಿಂದ ಕರೆ ಮಾಡಿದರೆ ಅಧಿಕಾರಿಗಳು ಸ್ವೀಕರಿಸೋದಿಲ್ಲ. ಇಲ್ಲಿ ಅಧಿಕಾರಿಗಳು ಈಗಾಗಲೇ ಮಾತಾಡಿದ್ದೇವೆ, ಅವರು ಹೇಳಿದ್ದಾರೆ ನಾಡ್ದು ಪ್ರಮಾಣ ವಚನ ಆದ ಮೇಲೆ ಬನ್ನಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೇ ಅಧಿಕಾರಿಗಳು ಅಧ್ಯಕ್ಷರು ಫೋನ್ ಮಾಡ್ತಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಯಾವ ರೀತಿ ಅಂತ ಹೇಳಿದರೆ ಉತ್ತರವೇ ಕೊಡೋದಿಲ್ಲ ಅದಕ್ಕೆ. ಎಂತ ನಿಮಗೆ ಯಾಕೆ ಕೊಡೋದಿಲ್ಲ? ಈಗ ನಾನು ಹೇಳೋದಂತ, ಈಗ ಅಧ್ಯಕ್ಷರು ಹೇಳಿದ ಮೇಲೆ ಅಧಿಕಾರಿಗಳು ಕೊಡಲೇಬೇಕು. ಈಗ ಅಧ್ಯಕ್ಷರು ಹೇಳೋದು ಏನಂತ ಹೇಳಿದರೆ, ನಿಮ್ಗೆ ಒಂದು ವೇಳೆ ಶಾಲೆ ಸರ್ಟಿಫಿಕೇಟ್ ಇದ್ದರೆ ಶಾಲೆ ಸರ್ಟಿಫಿಕೇಟ್ ತನ್ನಿ. ಒಂದು ವೇಳೆ ಇಲ್ಲದಂತಾದಂಥ ಸಂದರ್ಭದಲ್ಲಿ ನಿಮಗೆ ನೀವು ಜಾತಿ ಪ್ರಮಾಣ ಪತ್ರಕ್ಕೆ ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಖುದ್ದು ಅಲ್ಲಿಯೇ VA ಅವರು ಬಂದು ನಿಮ್ಮ ಸ್ಥಳ ಪರಿಶೀಲನೆ ಮಾಡಿ ನೀವು ಯಾವ ಜನಾಂಗಕ್ಕೆ ಸೇರಿದ್ದೀರಿ ಅಲ್ಲಿಯೇ ವರದಿಯನ್ನು ತಗೊಂಡು ಅದರ ಮುಖಾಂತರ ಕೊಡ್ಬೋದು ಅಂತ ಕೂಡ ಅಧ್ಯಕ್ಷರು ಹೇಳಿದ್ದಾರೆ.
ಒತ್ತಾಯ ಅಂತ ಹೇಳಿದ್ರೆ ಈಗ ನಾನು ಇದರ ಮುಂಚೆ ಕೂಡ ಎಲ್ಲ ಮಾಧ್ಯಮಗಳಲ್ಲಿ ಹೇಳಿದಷ್ಟೇ, ಈಗ ನಾಳೆ ಶಾಲಾ ಕಾಲೇಜುಗಳು ಆರಂಭವಾಗ್ತಿದೆ. ಮಕ್ಕಳು ಇಷ್ಟವರೆಗೆ ಸುಮಾರು ಜನ ಅಡ್ಮಿಷನ್ ಆಗಲಿಲ್ಲ. ಯಾಕಂತ ಹೇಳಿದರೆ ಒಂದು ಫೈನಾನ್ಷಿಯಲಿ ಹಣದ ಸಮಸ್ಯೆಯಿಂದ ಆಗ್ತಿಲ್ಲ. ಈ ಸಮಸ್ಯೆ ಈಗ ಹಣದ ಸಮಸ್ಯೆ ಒಂದು ಕಡೆ ಅಂತಾದರೆ, ಮಕ್ಕಳಿಗೆ ಅಡ್ಮಿಷನ್ ಹೋಗಬೇಕಾದ್ರೆ ಮುಖ್ಯವಾಗಿ ಕೇಳೋದು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಜಾತಿ, ಯಾವ ಜಾತಿಗೆ ಸೇರಿರ್ತೀರ ಅಂತೇಳಿ. ನೀವು ಜಾತಿ ಪ್ರಮಾಣ ಪತ್ರವೇ ಕೊಡಲಿಲ್ಲ ಅಂತ ಹೇಳಿದರೆ ಮಕ್ಕಳು ಹೇಗೆ ಅಡ್ಮಿಷನ್ 1ನೇ ಕ್ಲಾಸಲ್ಲಿ ಅಡ್ಮಿಷನ್ ಆಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಜಿಲ್ಲಾಡಳಿತಕ್ಕೆ ನೇರ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ನೀವು ಒಂದು ವೇಳೆ ಈ ರೀತಿ ಸಮಸ್ಯೆಯನ್ನು ಬೇಗ ಸರಿಪಡಿಸದಿದ್ದಲ್ಲಿ ಒಂದೊಂದು ದಿನ ಅಂದರೆ ಮುಂದೆ ತುಂಬ ದಿವಸ ಇಲ್ಲ, ಒಂದು ವಾರದಲ್ಲಿ ಇಡೀ ಜಿಲ್ಲೆ 2 ಜಿಲ್ಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಹಗಲು ರಾತ್ರಿ ನಾವು ಪ್ರತಿಭಟನೆ ಕುತ್ಕೊಳಿಸಿ ಮಕ್ಕಳನ್ನು ನೀವು ಕೊಡುವ ತನಕ ಅಲ್ಲೇ ಕುತ್ಕೊಳಿಸ್ತೇವೆ ಅಂತೇಳಿ ಎಚ್ಚರಿಕೆ. ಇದು ಮುಂಚೆ ಸಹ ಕೊಟ್ಟಿದ್ದೇನೆ, ಇದು ಕೊನೆಯ ಎಚ್ಚರಿಕೆ ನಿಮಗೆ. ಇನ್ನು ಮುಂದಕ್ಕೂ ಇದನ್ನು ಜಿಲ್ಲೆಯ ಸುವ್ಯವಸ್ಥೆಯಿಂದ ಯಾವುದೇ ರೀತಿಯ ಜಿಲ್ಲೆಯ ಕೆಟ್ಟ ಹೆಸರು ಬರಬಾರ್ದು, ಎಲ್ಲ ಜಿಲ್ಲೆಯಲ್ಲೇ ಸಮಸ್ಯೆ ಪರಿಹಾರ ಆಗಬೇಕಂತೇಳಿ ಇಷ್ಟವರೆಗೆ ತಾಳ್ಮೆಯಿಂದಿದ್ದೆ, ಆದರೆ ಇನ್ನು ಇರಲಿಕ್ಕಾಗೋದಿಲ್ಲ. ಹಾಗಾಗಿ ನಾನು ಪವನ್ ಕುಮಾರ್ ಅಂತೇಳಿ ಬೋವಿ ಸಮಾಜದ ಯುವ ಮುಖಂಡನಾಗಿ ಆರ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್ 2026-27ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು, ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿದ್ದು, ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್, ವಿಶಾಲವಾದ ಆಟದ ಮೈದಾನ, ವಿಜ್ಞಾನ ಲ್ಯಾಬ್, ಗಣಿತ ಲ್ಯಾಬ್ ಇವೆಲ್ಲವುಗಳನ್ನ ಒಳಗೊಂಡಿದ್ದು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅವಕಾಶ ಕೂಡ ಕಲಿಸಲಾಗ್ತಾ ಇದೆ. ಮಕ್ಕಳಿಗೆ ಡ್ಯಾನ್ಸ್, ಕರಾಟೆ, ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ. ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತದೆ. ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್, ತಮ್ಮಿನಹಳ್ಳಿ, ಅಚ್ಯುತ್ ನಗರ ಪೋಸ್ಟ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9946493066 ಹಾಗೂ 8105983861 ಹಾಗೂ 08022222288.